ಸಚಿವ ಗಡ್ಕರಿಯೊಂದಿಗಿನ ಡಿಕೆ ಶಿವಕುಮಾರ್ ಮಾತುಕತೆ ಫಲಪ್ರದ. ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ 75 ವಿಸ್ತರಣೆ. ಬೆಂಗಳೂರು ಪೂರ್ವದ ಕೈಗಾರಿಕಾ ವಲಯಗಳಿಂದ ಹೆಚ್ಚುತ್ತಿರುವ ಸರಕು ಸಾಗಣೆ ವಾಹನಗಳ ಸಂಚಾರ ಮತ್ತು ದೈನಂದಿನ ಪ್ರಯಾಣಿಕರಿಗೆ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯನ್ನು ನಿಭಾಯಿಸಲು ರಾಷ್ಟ್ರೀಯ ಹೆದ್ದಾರಿ 75ರ ಬೆಂಗಳೂರು ಕೋಲಾರ ರಸ್ತೆಯನ್ನು ದಶಪಥ ಹೆದ್ದಾರಿಯಾಗಿ ವಿಸ್ತರಿಸಲಾಗುತ್ತಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಇತ್ತೀಚೆಗೆ ನವದೆಹಲಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಡೆಸಿದ ಮಾತುಕತೆಯ ಭಾಗವಾಗಿ ರಾಷ್ಟ್ರೀಯ ಹೆದ್ದಾರಿ 75ನ್ನು ವಿಸ್ತರಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸಚಿವ ಗಡ್ಕರಿ ಅವರನ್ನು ಭೇಟಿಯಾದಾಗ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಸಂಚಾರ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆ, ಮೇಲ್ದರ್ಜೆ ಇತ್ಯಾದಿ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದರು. ಬೆಂಗಳೂರು ನಗರ ಬೆಳೆಯುತ್ತಿದ್ದು ದಿನನಿತ್ಯ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದೆ. ಅದನ್ನು ನಿವಾರಿಸಲು ಶೀಘ್ರ ಹೆದ್ದಾರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಒತ್ತಾಯಿಸಿದ್ದರು. ಅದರಂತೆ ಬೆಂಗಳೂರಿನಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ಹೊಸಕೋಟೆಯಿಂದ ಕೊಲತ್ತೂರುವರೆಗೆ ವಿಸ್ತರಿಸಿಕೊಳ್ಳಲಿರುವ ಈ ಹೆದ್ದಾರಿ ದಾಬಸ್ಪೇಟೆಯಿಂದ ಹೊಸಕೋಟೆಯವರೆಗಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಸ್ಟ್ರಕ್ ಮತ್ತು ಭಾಗಶಃ ತೆರೆದುಕೊಂಡಿರುವ ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ವೇಗೆ ಸಂಪರ್ಕಿಸಲಿದೆ. ಇದು ಕರ್ನಾಟಕದ ಒಳಗೆ ಒಟ್ಟು 69 ಕಿಲೋಮೀಟರ್ ಉದ್ದದ ಹೆದ್ದಾರಿಯನ್ನು ಒಳಗೊಂಡಿರಲಿದೆ. ಕೋಲಾರ, ಬಂಗಾರಪೇಟೆ ಮತ್ತು ಮುಳಬಾಗಿಲಿಗೆ ಈ ಹೆದ್ದಾರಿಯಿಂದ ಅನುಕೂಲವಾಗುವುದಲ್ಲದೆ ನರಸಾಪುರ ಕೈಗಾರಿಕಾ ಪ್ರದೇಶವನ್ನು ಪ್ರವೇಶಿಸುವ ಭಾರೀ ಟ್ರಕ್ಗಳ ಸಂಚಾರ ಸುಲಭಗೊಳ್ಳಲಿದೆ. ಈ ಹೆದ್ದಾರಿಗೆ ಅಗತ್ಯವಿರುವ ಭೂಮಿ ಈಗಾಗಲೇ ಹೆದ್ದಾರಿ ಪ್ರಾಧಿಕಾರದ ವಶದಲ್ಲಿರುವುದರಿಂದ ಕಾಮಗಾರಿ ವಿಳಂಬವಿಲ್ಲದೆ ಪ್ರಾರಂಭವಾಗುವ ನಿರೀಕ್ಷೆಯಿದೆ. ಹೊಸಕೋಟೆ ಟೋಲ್ ಪ್ಲಾಜಾ ಈಗ ಪ್ರತಿದಿನ 45,000ಕ್ಕೂ ಹೆಚ್ಚು ವಾಹನಗಳ ಓಡಾಟವನ್ನು ಹೊಂದಿದ್ದು ದಶಪಥವು ಈ ಭಾಗದ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಗೆ ಬಹುದೊಡ್ಡ ಕೊಡುಗೆಯಾಗಲಿದೆ.